Brought to you by V-Guard, co-powered by Sensodyne and Vimal. ಬಾಯಲ್ಲಿ ಹೇಳಿ ಕೇಸರಿ. Associate sponsor Ultratech Cement. Co-sponsored by Saptagiri NPS University. ಸದ್ಯದ ವಾತಾವರಣ ಮತ್ತು ಫಲಿತಾಂಶದ ಅಂಕಿ ಸಂಖ್ಯೆ ನೋಡ್ತಾ ಇದ್ದೀರಿ. ಫಸ್ಟ್ ರಿಯಾಕ್ಷನ್ ಸರ್. ಪ್ರಾಯಶಃ ನಮ್ಮ ನಿರೀಕ್ಷೆ ಮಟ್ಟದಲ್ಲಿ ಜನಾಶೀರ್ವಾದ ನಮಗೆ ಈ ಬಾರಿ ಆಗಿಲ್ಲ. ಅಧಿಕಾರ ಮಾಡೋದಕ್ಕೆ ನಮಗೇನು ತೊಂದರೆಗಳಾಗೋದಿಲ್ಲ. ನಾವು ಹತ್ರ ನಮ್ಮ ಮೈತ್ರಿಕೂಟ ಸುಮಾರು 300 ಸ್ಥಾನಗಳನ್ನು ಗಳಿಸ್ತದೆ ಅಂತ ಹೇಳುವಂಥ ವಿಶ್ವಾಸ ಈಗಲೂ ಇದೆ. ಭಾರತೀಯ ಜನತಾ ಪಾರ್ಟಿ ಕೂಡ ತಮ್ಮ ಮ್ಯಾಜಿಕ್ ನಂಬರ್ 272ಕ್ಕಿಂತ ಮೇಲೆ ಹೋಗ್ತದೆ ಅಂತ ಹೇಳುವಂಥ ವಿಶ್ವಾಸ ನಮಗಿದೆ. ಆದರೆ ನಮ್ಮ ನಿರೀಕ್ಷೆ ಒಂದು 350ಕ್ಕಿಂತ ಜಾಸ್ತಿ ಇತ್ತು. ಹಲವಾರು ರಾಜ್ಯಗಳಲ್ಲಿ ಸ್ವಲ್ಪ ಮಟ್ಟಿನ ಹಿನ್ನಡೆ ನಮಗೆ ಆಗಿದೆ. ಉತ್ತರ ಪ್ರದೇಶ ಇರ್ಬೋದು, Come my love, please don't say no baby. Come my love. V-Guard ನ ಏರ್ ಕೂಲರ್ಸ್ ಎಕ್ಸ್ಟ್ರಾ ಲಾರ್ಜ್ ಕೂಲಿಂಗ್ ಪ್ಯಾಡ್ ನೊಂದಿಗೆ ಇದು ಎಂತೆಂಥವರನ್ನು ಕೂಲ್ ಆಗಿಸುತ್ತೆ. V-Guard ಏರ್ ಕೂಲರ್ಸ್, ಲಾಂಗ್ ಲಾಸ್ಟಿಂಗ್ ಕೂಲಿಂಗ್. ಮಹಾರಾಷ್ಟ್ರ ಇರ್ಬೋದು, ನಮ್ಮ ಹರಿಯಾಣ ಇರ್ಬೋದು, ಇಲ್ಲೆಲ್ಲ ನಮಗೆ ವೆಸ್ಟ್ ಬೆಂಗಾಲ್ ಇರ್ಬೋದು, ಇಲ್ಲೆಲ್ಲ ನಮಗೆ ನಿರೀಕ್ಷಾ ಮಟ್ಟದಲ್ಲಿ ನಮಗೆ ಜನಾಶೀರ್ವಾದ ಆಗಲಿಲ್ಲ. ಆದರೆ ನಮಗೆ NDAಗೆ ಹತ್ರ 300 ಆಗಲಿ 300 ಮತ್ತು ನಾವು 272 ದಾಟುವಂಥದ್ದು, ಇದರಲ್ಲಿ ಯಾವುದೇ ವ್ಯತ್ಯಾಸಗಳಾಗುವುದಿಲ್ಲ. ಸರ್, ಇಷ್ಟೊಂದು ಕಳೆದ ಬಾರಿ 353 ಹತ್ರ ಹೋಗಿತ್ತು ಮೈತ್ರಿ NDA. ಈ ಬಾರಿ ಅಷ್ಟೊಂದು ಕಡಿಮೆ ಸ್ಥಾನ ಬರೋದಕ್ಕೆ ಕಾರಣ ಏನು ಅಂತ ಸರ್? ಬೇರೆ ಬೇರೆ ಸಂಗತಿಗಳಿದ್ದಾವೆ. ಇವತ್ತು ನಾವು ನೋಡ್ತಾ ಇರುವಂಥದ್ದು ಈ ಜಾತಿ ಇಕ್ವೇಷನ್ಸ್ಗಳು ಇವತ್ತು ಜಾಸ್ತಿ ಆದನ್ನು ನಾವು ಕಂಡಿದ್ದೇವೆ. ಉತ್ತರ ಪ್ರದೇಶದಲ್ಲಿ ಎಲ್ಲವೂ ಕೂಡ ಜಾತಿ ಇಕ್ವೇಷನಲ್ಲೇ ನಡೆದದನ್ನು ನೀವು ಕಂಡಿದ್ದೀರಿ. ಮಹಾರಾಷ್ಟ್ರದಲ್ಲಿ ಕೂಡ ಸ್ವಲ್ಪ ಮಟ್ಟಿಗೆ ನಮ್ಮ ಕಾಂಬಿನೇಷನ್ಸ್, ನಮ್ಮ ಮಿತ್ರ ಪಕ್ಷಗಳು ಅಲ್ಲಲ್ಲಿ ಕಂಡಂಥ ಏರುಪೇರುಗಳು, ಅದರಿಂದ ನಮಗೆ ಹಿನ್ನಡೆ ಅದನ್ನು ನಾವು ಕಂಡಿದ್ದೀರಿ. ಕರ್ನಾಟಕದಲ್ಲಿ ಫ್ರೀಬೀಸ್ ವರ್ಕೌಟ್ ಆದ್ದನ್ನು ನಾವು ಕಂಡಿದ್ದೇವೆ. ಸ್ವಲ್ಪ ಮಟ್ಟಿನ ರೀತಿಯಲ್ಲಿ ಅದು ವರ್ಕೌಟ್ ಆದ ಕಾರಣ ನಾವೀಗ 9ಕ್ಕೆ ಕಾಂಗ್ರೆಸ್ 9 ಗೆಲ್ಲುವಂಥ ಸಾಧ್ಯತೆಗಳಾಗಿದೆ ಅಂತ ನನ್ನ ಅನಿಸಿಕೆ. ಸರ್, ಇದೆ ಕರ್ನಾಟಕಕ್ಕೆ ವಿಚಾರ ಬಂದರೆ ಕಳೆದ ಬಾರಿ BJP ಆಲ್ಮೋಸ್ಟ್ 25 ಸ್ಥಾನಗಳನ್ನು ಗಳಿಸಿತ್ತು. ಬಟ್ ಇವಾಗ 16-15 ಹತ್ರ ಗಿರಿಕಿ ಹೊಡಿತಾ ಇದೆ. ಇದಕ್ಕೆಲ್ಲ ಕಾರಣ ಏನು ಅಂತ ಸರ್? ಈಗ 17 ಸ್ಥಾನಗಳನ್ನು ಕರ್ನಾಟಕದಲ್ಲಿ ಭಾರತೀಯ ಜನತಾ ಪಾರ್ಟಿ ಗೆಲ್ತಾ ಇದೆ. ಒಂದು, ನಾವು ನಮ್ಮ ಕಾಂಗ್ರೆಸ್ ಸರ್ಕಾರ ಅವರ ಭರವಸೆಗಳನ್ನು ಏನೆಲ್ಲ ಮಾಡಿದರೆ ಆ ಭರವಸೆಗಳು ಗ್ರಾಮೀಣ ಪ್ರದೇಶದಲ್ಲೆಲ್ಲ ವರ್ಕೌಟ್ ಆಗಿದೆ. ಆದರೆ ಅದು ನಗರ ಪ್ರದೇಶದಲ್ಲಿ ಆಗಿಲ್ಲ. ನೋಡಿ, ಬ್ಯಾಂಗ್ಳೂರಿನ 5ರಲ್ಲಿ 5ಅನ್ನು ನಾವು ಗೆಲ್ಲುವಂಥ ಸಾಧ್ಯತೆಗಳಾಗಿರುವಂಥ ನೀವು ಕಂಡಿದ್ದೀರಿ. ಎರಡನೇದಾಗಿ ನಮ್ಮ ಓವರ್ ಕಾನ್ಫಿಡೆನ್ಸ್, ಭಾರತೀಯ ಜನತಾ ಪಾರ್ಟಿ ಓವರ್ ಕಾನ್ಫಿಡೆನ್ಸು ಅದು ನಮಗೆ ಪ್ರಬಲವಾದಂಥ ಒಂದು ಪೆಟ್ಟು ಸಿಕ್ಕಿದೆ. ಒಂದು ಮೋದಿಯವರ ಮೇಲೆ ನಾವು ಡಿಪೆಂಡ್ ಆಗಿ ನಮ್ಮ ಕಾರ್ಯಕರ್ತರಿಗೆ ನಾವು ಸಾಕಷ್ಟು ವೇಗ ಅಥವಾ ಅವರಿಗೆ ಶಕ್ತಿ ತುಂಬುವಂಥ ಕೆಲಸ ಕಾರ್ಯಗಳಲ್ಲಿ ನಮ್ಮ ಸಂಘಟನೆ ಸ್ವಲ್ಪ ಮಟ್ಟಿಗೆ ಹಿನ್ನಡೆ ಆಗಿದೆ ಅಂತ ಹೇಳುವಂಥ ನಾನು ಕಂಡುಕೊಂಡಂಥ ಸತ್ಯ. ಸರ್, ಕಳೆದ ವಿಧಾನಸಭೆ ಚುನಾವಣೆಯಲ್ಲಿ ಕಾಂಗ್ರೆಸ್ ಗ್ಯಾರಂಟಿ ಪೆಟ್ಟು ಕೊಟ್ಟಿತ್ತು ತಾವುಗಳು. ಈಗ ಲೋಕಸಭೆ ಚುನಾವಣೆಯಲ್ಲೂ ಕಾಂಗ್ರೆಸ್ ಗ್ಯಾರಂಟಿ ಪೆಟ್ಟು ಕೊಟ್ಟಿದೆ ಅನಿಸುತ್ತಾ ಸರ್ ನಿಮಗೆ? ನೋಡಿ, ಅವರೆಲ್ಲ ಎಷ್ಟು ಬುದ್ಧಿವಂತರಾಗಿ ಮಾಡಿದ್ದಾರೆ ಅಂತ ಹೇಳಿದರೆ, ಚುನಾವಣೆ ಹತ್ತಿರ ಬರುವವರೆಗೂ ಕೊಟ್ಟಿಲ್ಲ. ಚುನಾವಣೆಗೆ ಒಂದೂವರೆ ವಾರ ಇರುವಾಗ 2 ತಿಂಗಳದ್ದು, ಮತ್ತು ಚುನಾವಣೆಗೆ 3 ದಿವಸ ಇರುವಾಗ 1 ತಿಂಗಳಿಂದು, ಹೀಗೆ 2,000 ಕೊಡುವಂಥದ್ದು, ಮತ್ತೊಂದು ಕೊಡೋದರ ಮುಖಾಂತರ ಎಲ್ಲ ಒಂದು ಸಾಮಾನ್ಯ ಮತದಾರನಿಗೆ ಅವನಿಗೆ ಮೂಗಿಗೆ ತುಪ್ಪ ಸೋರುವಂಥ ಕೆಲಸ ಕಾರ್ಯಗಳನ್ನು ಮಾಡಿದ್ದನ್ನು ನಾವು ಕಂಡಿದ್ದೇವೆ. ಇದೆಲ್ಲವೂ ಸ್ವಲ್ಪ ಮಟ್ಟಿನ ವರ್ಕೌಟ್ ಆದ ಕಾರಣ ನಾವೊಂದು ಹಲವಾರು ಕ್ಷೇತ್ರಗಳನ್ನು ಕಳ್ಕೊಳ್ಳುವಂಥದ್ದು ಆಗಿದೆ. ಸರ್, ಕಲ್ಯಾಣ ಕರ್ನಾಟಕ ವಿಚಾರಕ್ಕೆ ಬಂದರೆ ಸರ್, ಲಾಸ್ಟ್ ಟೈಮ್ ಒಂದು 5 ಕ್ಷೇತ್ರ ಅಂದರೆ ಬಳ್ಳಾರಿ, ರಾಯಚೂರು, ಕಲಬುರಗಿ, ಬೀದರ್ ಭಾಗದಲ್ಲಿ BJPಗೂ ಲಾಭದ ತಂದಿತ್ತು. ಬಟ್ ಈ ಬಾರಿ ಆ ಕ್ಷೇತ್ರದಲ್ಲಿ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಹಿನ್ನಡೆ ಆಗಿದೆ ಅನ್ಸುತ್ತಾ? ಖಂಡಿತ ಹಿನ್ನಡೆ ಆಗಿದೆ. ನಾನು ಒಂದಷ್ಟು ಹೇಳೋದಿದ್ದರೆ, ಖಂಡಿತವಾಗಿಯೂ ಮಲ್ಲಿಕಾರ್ಜುನ ಖರ್ಗೆ ಅವರು ರಾಷ್ಟ್ರೀಯ ಅಧ್ಯಕ್ಷ ಆದ ಮೇಲೆ ಮಲ್ಲಿಕಾರ್ಜುನ ಖರ್ಗೆ ಅವರು ಎಲ್ಲ ಅವರಿಗೆ ಉನ್ನತ ಸ್ಥಾನಗಳೆಲ್ಲ ಸಿಗ್ತದೆ, ಅದು ಇದು ಆದ ಕಾರಣ ಈ ಭಾಗದ ಜನ ಅವರಿಗೆ ಮತ್ತೆ ಆಶೀರ್ವಾದ ಮಾಡಬೇಕು ಅಂತ ಹೇಳುವಂಥ ಎಲ್ಲ ಮಾತುಗಳ ಮುಖಾಂತರ ಜನರನ್ನು ಮರಳು ಮಾಡುವಂಥ, ಮೋಡಿ ಮಾಡುವಂಥ ಒಂದು ಪ್ರಯತ್ನ ಅದು ವಿಶೇಷವಾಗಿ ಕಲ್ಯಾಣ ಕರ್ನಾಟಕದಲ್ಲಿ ಪ್ರಭಾವ ಬೀರಿದೆ.
TV9 ಜೊತೆ ಮಾತನಾಡೋಕ್ಕೆ ಧನ್ಯವಾದಗಳು ಸರ್. ಇದಿಷ್ಟು ಸದಾನಂದ ಗೌಡರು ಹೇಳಿದ ಮಾತು. ಕ್ಯಾಮ್ರಾ ಪರ್ಸನ್ ಪ್ರಾಣೇಶ್ ಜೊತೆ ಹಿರಣ್ಣ ಬಸವ, TV9 ಬೆಂಗಳೂರು. Brought you by V-Guard, co-powered by Sensodyne and Vimal. ಬಾಯಲ್ಲಿ ಹೇಳಿ ಕೇಸರಿ. Associate sponsor Ultratech Cement. Co-sponsored by Saptagiri NPS University.